ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ರವರ ನೀವು ಒಮ್ಮೆ ಫೇಲ್ ಆಗಲೇಬೇಕು ವ್ಯಕ್ತಿತ್ವ ವಿಕಸನದ ಪುಟ್ಟ ಹಣತೆ. ಪರಿಸ್ಥಿತಿಗೆ ಹೊಂದಿಕೊಳ್ಳಲಾರದವನು ಯಶಸ್ಸು ಗಳಿಸಲಾರ. ಸಾಮಾನ್ಯವಾಗಿ ನಾವೆಲ್ಲರೂ ಯಾವುದಾದರೂ ಒಂದು ಪರಿಸ್ಥಿತಿಗೆ ಹೊಂದಿಕೊಂಡರೆ ಆ ಪರಿಸ್ಥಿತಿಯಿಂದ ಬೇರೆಯಾದಂತಹ ಸಂದರ್ಭ ಎದುರಾದರೆ ವಿಚಲಿತರಾಗುತ್ತೇವೆ. ಉದಾಹರಣೆಗೆ, ನಾವು ಇರುತ್ತಿದ್ದ ಮನೆಯಿಂದ ಹಠಾತ್ತಾಗಿ ಬೇರೆ ಮನೆಗೆ ಹೋಗಿ ವಾಸಿಸಬೇಕಾದರೆ ನಮಗೆ ತೀವ್ರ ಮುಜುಗರ ಉಂಟಾಗುತ್ತದೆ. ನಾವು ಓದುತ್ತಿರುವ ಶಾಲೆಯಿಂದ ಬೇರೆ ಶಾಲೆಗೆ ಹೋದರೆ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ನಾವು ಸಾಕಷ್ಟು ಕಷ್ಟಪಡುತ್ತೇವೆ. ಅದೇ ರೀತಿ ನಾವು ಇರುವ ಊರಿನಿಂದ ಬೇರೆ ಊರಿಗೆ ಹೋಗಿ ವಾಸಿಸಲು ನಮಗೆ ಇಷ್ಟವಾಗುವುದಿಲ್ಲ. ತಾನು ಹೊಂದಿಕೊಂಡಿರುವ ಜೀವನ ಶೈಲಿಯನ್ನು ಬಿಟ್ಟು ಬೇರೆಯದನ್ನು ಮಾಡಲು ಮಾನವ ಸಹಜವಾಗಿ ಇಷ್ಟಪಡುವುದಿಲ್ಲ. ಒಬ್ಬ ವ್ಯಕ್ತಿ ತಾನು ಕೆಲಸ ಮಾಡುತ್ತಿದ್ದ ಒಂದು ಊರಿನಿಂದ ಬೇರೆ ಊರಿಗೆ ವರ್ಗವಾದರೆ ಶತಾಯಗತಾಯ ಪ್ರಯತ್ನ ಮಾಡಿ ಆ ಜಾಗಕ್ಕೆ ಹೋಗದಿರಲು ಪ್ರಯಾಸ ಪಡುತ್ತಾನೆ. ಪ್ರತಿದಿನವೂ ತನ್ನ ಮನೆಯಲ್ಲೇ ಒಂದೇ ಸಮಯದಲ್ಲಿ ಊಟ ಮಾಡುತ್ತಾನೆ, ಒಂದೇ ಸಮಯದಲ್ಲಿ ನಿದ್ದೆ ಮಾಡುತ್ತಾನೆ. ಒಂದು ರೀತಿಯ ವಾತಾವರಣಕ್ಕೆ ಹೊಂದಿಕೊಂಡಿರುತ್ತಾನೆ. ಅದು ಆತನಿಗೆ ಆರಾಮ ವಲಯವಾಗಿರುತ್ತದೆ. ಈ ವಲಯದಿಂದ ಹೊರಗೆ ಬಂದು ಬೇರೆ ವಾತಾವರಣದಲ್ಲಿ ಕೆಲಸ ಮಾಡಲು ಯಾರಿಗೂ ಇಷ್ಟವಾಗುವುದಿಲ್ಲ. ವೃತ್ತಿ ಜೀವನದಲ್ಲೂ ಹೀಗೆ ನಮಗೆ ಅಭ್ಯಾಸವಾಗಿರುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡು ಎಂದು ಯಾರಾದರೂ ಹೇಳಿದರೆ ನಮಗೆ ಆ ಕೆಲಸ ಮಾಡಲು ಯಾವುದೋ ರೀತಿಯ ತೊಂದರೆ ಎನಿಸುತ್ತದೆ. ಮಾನಸಿಕವಾಗಿ ಏನೋ ಒಂದು ರೀತಿಯ ಮುಜುಗರವಾಗುತ್ತದೆ. ಆದರೆ ತಮ್ಮ ಕೆಲಸದಲ್ಲಿ ಯಶಸ್ಸು ಗಳಿಸುವವರು ಯಾವುದೇ ಪರಿಸ್ಥಿತಿ ಒದಗಿ ಬಂದರೂ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾರೆ. ನಾವು ಜೀವನದಲ್ಲಿ ಪ್ರತಿದಿನವೂ ಹಲವಾರು ಬೇರೆ ಬೇರೆ ರೀತಿಯ ಘಟನೆಗಳನ್ನು ಎದುರಿಸುತ್ತೇವೆ. ಆ ಘಟನೆಗಳಿಗೆ ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ ಎನ್ನುವುದರಿಂದಲೇ ನಮ್ಮ ಏಳಿಗೆ ಅನುಸರಿಸುತ್ತದೆ. ಇದ್ದಕ್ಕಿದ್ದಂತೆ ಯಾವುದೋ ಒಂದು ಪರಿಸ್ಥಿತಿ ಎದುರಾದಾಗ ಬಹಳಷ್ಟು ಮಂದಿ ಗಾಬರಿಗೊಳ್ಳುತ್ತಾರೆ. ಆ ಗಾಬರಿಯಿಂದಲೇ ಅವರು ಮನಸ್ಸಿನ ಸ್ಥೀಮಿತವನ್ನು ಕಳೆದುಕೊಂಡು ತಾವು ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ. ಸಾಮಾನ್ಯವಾಗಿ ನಾವು ಎದುರು ನೋಡದ ಅಥವಾ ಈಗಾಗಬಹುದು ಎಂದು ಭಾವಿಸದ ಪರಿಸ್ಥಿತಿ ನಮಗೆ ಎದುರಾದಲ್ಲಿ ಆ ಪರಿಸ್ಥಿತಿಯನ್ನು ಎರಡೇ ರೀತಿಯಲ್ಲಿ ನಿರ್ವಹಿಸುತ್ತೇವೆ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಫ್ಲೈಟ್ ಆರ್ ಫೈಟ್ ಎನ್ನುತ್ತಾರೆ. ನಮ್ಮ ಎದುರಿಗೆ ಅಕಸ್ಮಾತ್ತಾಗಿ ಹುಲಿಯೊಂದು ಬಂದು ನಿಂತಾಗ ಹುಲಿ ನಮ್ಮನ್ನು ತಿನ್ನಬಹುದು ಎಂದು ಹೆದರಿ ಆ ಸ್ಥಳದಿಂದ ನಾವು ಕಂಬಿ ಕೀಳಬಹುದು. ಅದಕ್ಕೆ ಫ್ಲೈಟ್ ಎನ್ನುತ್ತಾರೆ. ಕೆಲವು ಧೈರ್ಯಶಾಲಿಗಳು ನಾನು ಹುಲಿಯನ್ನು ಮಣಿಸುತ್ತೇನೆ ಎಂದು ಹುಲಿಯೊಡನೆ ಸೆಣಸುತ್ತಾರೆ. ಇದಕ್ಕೆ ಫೈಟ್ ಎನ್ನುತ್ತೇವೆ. ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿರ್ವಿಕಾರನಾಗಿ ಇರಲು ಸಾಧ್ಯವಿಲ್ಲ. ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗುತ್ತದೆ. ನಾನು ನನ್ನ ವೃತ್ತಿ ತರಬೇತಿಗಾಗಿ ಆಗ ಗುಲ್ಬರ್ಗಾ ಜಿಲ್ಲೆಯಲ್ಲಿದ್ದ ಯಾದಗಿರಿಗೆ ಹೋದಾಗ ಅಲ್ಲಿನ ಇನ್ಸ್ಪೆಕ್ಟರ್ ನನ್ನನ್ನು ಬೆಳಗಿನ ಉಪಹಾರದ ಸಮಯದಲ್ಲಿ ಭೇಟಿಯಾಗಿ ನೀವು ಮಹಾರಾಜನಂತೆ ಉಪಹಾರ ಸೇವಿಸಬೇಕು, ಏಕೆಂದರೆ ನಿಮಗೆ ಮುಂದಿನ ಆಹಾರವು ಎಲ್ಲಿ ಸಿಗುತ್ತದೆ ಎಂದು ಗೊತ್ತಿರುವುದಿಲ್ಲ. ನೀವು ಈ ರಾತ್ರಿ ಇದೇ ವಸತಿ ಗೃಹದಲ್ಲಿ ಮಲಗುತ್ತೀರೋ ಇಲ್ಲವೋ ಎಂದೂ ಗೊತ್ತಾಗುವುದಿಲ್ಲ ಎಂದು ಹೇಳಿದಾಗ ನಾನು ಅವರ ಮಾತುಗಳನ್ನು ನಂಬಿಯೇ ಇರಲಿಲ್ಲ. ಆದರೆ ಅದೇ ದಿನ ನಡೆದ ಘಟನೆಯನ್ನು ನಾನು ಮರೆಯುವಂತಿಲ್ಲ. ಅಂದು ನಾನು ಉಪಹಾರವನ್ನು ಸೇವಿಸಿ ಇನ್ಸ್ಪೆಕ್ಟರ್ ಕಚೇರಿಗೆ ಹೋದ ತಕ್ಷಣ ಅಲ್ಲಿ ವೈರ್ಲೆಸ್ ಮೂಲಕ 25 ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿಯಲ್ಲಿ ಜೋಡಿ ಕೊಲೆಯಾಗಿದೆ ಎಂಬ ಮಾಹಿತಿಯೊಂದು ಬಂದಿತು. ತಕ್ಷಣವೇ ಅಲ್ಲಿಗೆ ಹೋಗಬೇಕು ಎಂದ ಇನ್ಸ್ಪೆಕ್ಟರ್ ತಮ್ಮ ಜೀಪಿನಲ್ಲಿ ನನ್ನನ್ನು ಹಾಗೂ 2 ಕಾನ್ಸ್ಟೇಬಲ್ಗಳನ್ನು ಕರೆದುಕೊಂಡು ಘಟನೆ ನಡೆದ ಸ್ಥಳಕ್ಕೆ ಹೊರಟರು. ಆಗಲೋ ಬೇಸಿಗೆ ಕಾಲ, ಸುಡು ಸುಡು ಬಿಸಿಲು. ನಾವು ಹಳ್ಳಿ ತಲುಪಿದಾಗ ಮಧ್ಯಾಹ್ನ 12 ಗಂಟೆಯಾಗಿತ್ತು. ಪೊಲೀಸ್ ಜೀಪನ್ನು ದೂರದಿಂದ ನೋಡಿದ ಕೂಡಲೇ ಹಳ್ಳಿಯಲ್ಲಿದ್ದ ಎಲ್ಲರೂ ಓಡಿ ಹೋದರು. ನಾವು ಸ್ಥಳದಲ್ಲಿಳಿದಾಗ ಅಲ್ಲಿ ಇದ್ದುದು ವೃದ್ಧರು, ಅಬಲರು, ಬಾಲಕರು, ಬಾಲಕಿಯರು ಮಾತ್ರ.
ಮಿಕ್ಕವರೆಲ್ಲರೂ ಪರಾರಿ. ಮಧ್ಯಾಹ್ನದ ವೇಳೆ ಹೊಟ್ಟೆ ಚುರ್ ಎನ್ನುತ್ತಿತ್ತು. ಆದರೆ ಆ ಹಳ್ಳಿಯಲ್ಲಿ ಪೊಲೀಸರಿಗೆ ಊಟ ಕೊಡಲು ಯಾರೂ ತಯಾರಾಗಿರಲಿಲ್ಲ. ನೀರು ಕುಡಿದು ಸುಮ್ಮನಾದೆವು. ಸಾಯಂಕಾಲದ ವೇಳೆಗೆ ಜಿಲ್ಲಾ SP ಸ್ಥಳಕ್ಕೆ ಬಂದು, ಅಪರಾಧಿ ಪತ್ತೆಯಾಗುವವರೆಗೂ ನೀವು ಇದೇ ಹಳ್ಳಿಯಲ್ಲಿ ಮೊಕ್ಕಾಂ ಮಾಡಬೇಕು ಎಂದರು. ನನಗಂತೂ ಗಾಬರಿಯೇ ಆಯಿತು. ರಾತ್ರಿ ಎಲ್ಲಿ ಮಲಗುವುದು, ಬೆಳಗಿನ ಶೌಚವನ್ನು ಎಲ್ಲಿ ಮಾಡುವುದು ಎನ್ನುವುದೇ ತಿಳಿಯದಂತಾಯಿತು. ಮಧ್ಯಾಹ್ನ ಊಟ ಸಿಗದೆ ಹೋದ್ದರಿಂದ ರಾತ್ರಿಯ ಊಟ ಸಿಗುವುದಿಲ್ಲವೆಂದು ಖಾತ್ರಿಯಾಯಿತು. ಬೆಳಿಗ್ಗೆ ಮುಖ ತೊಳೆದುಕೊಂಡು ಬಯಲಿಗೆ ಶೌಚಕ್ಕೆ ಹೋಗಲು ನಾನು ಪಟ್ಟ ಕಷ್ಟ ಹೇಳತಿರದು. ಆನಂತರ ಮುಖ ತೊಳೆದು ಅಲ್ಲುಜ್ಜುವಷ್ಟರಲ್ಲಿ ತಡೆಯಲಾರದಷ್ಟು ಹಸಿವೆಯಾಗಿತ್ತು. ನನ್ನ ಪರಿಸ್ಥಿತಿಯನ್ನು ಗಮನಿಸಿ ಮರುಕಗೊಂಡ ಒಬ್ಬ ಕಾನ್ಸ್ಟೇಬಲ್ ಯಾರದೋ ಮನೆಯಿಂದ 4 ಒಣಗಿದ ರೊಟ್ಟಿಗಳನ್ನು ತಂದು ನನ್ನ ಮುಂದೆ ಇಟ್ಟ. ನಾನು ಬೆಳಗಿನ ಉಪಹಾರವಾಗಿ ರೊಟ್ಟಿಯನ್ನು ಶೇಂಗಾ ಅಂದರೆ ಕಡಲೆಕಾಯಿ ಚಟ್ನಿ ಪುಡಿ ಹಾಗೂ 1 ತುಂಡು ಈರುಳ್ಳಿಯೊಡನೆ ಸೇವಿಸಿದಾಗ ಮೃಷ್ಟಾನ್ನ ಭೋಜನವನ್ನು ಮಾಡಿದಂತಾಯಿತು. ಈ ಘಟನೆಯಾದ ನಂತರ ನನಗೆ ಅರಿವಾದದ್ದು, ನಾನು ನನಗೆ ಒದಗಬಹುದಾದ ಪರಿಸ್ಥಿತಿಗೆ ಹೊಂದಿಕೊಳ್ಳದೆ ಹೋದರೆ ನಾನೇ ಕಷ್ಟಪಡಬೇಕಾಗುತ್ತದೆ ಎಂದು. ಅಂದಿನಿಂದ ನನ್ನ ವೃತ್ತಿ ಜೀವನದ ನಿವೃತ್ತಿಯ ನಂತರವೂ ನಾನು ಯಾವುದೇ ಪರಿಸ್ಥಿತಿ ಎದುರಾದರೂ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇನೆ. ನನ್ನ ವೃತ್ತಿ ಜೀವನದ 36 ವರ್ಷಗಳಲ್ಲಿ ದೆಹಲಿಯನ್ನೂ ಸೇರಿಸಿ 6 ಬೇರೆ ಬೇರೆ ಊರುಗಳಲ್ಲಿ 18 ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದ್ದೇನೆ. ಕೇವಲ ಪೊಲೀಸ್ ಇಲಾಖೆಯಲ್ಲದೆ ವಾರ್ತಾ ಇಲಾಖೆ, KSRTC, ಮಾಲಿನ್ಯ ನಿಯಂತ್ರಣ ಮಂಡಳಿ, ಲೋಕಾಯುಕ್ತ ಮುಂತಾದ ಜಾಗಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಯಾವುದೇ ಹೊಸ ಕೆಲಸಕ್ಕೆ ಹೋದಾಗಲೂ ನಾನು ಕುತೂಹಲದಿಂದ ಆ ಕೆಲಸದ ಬಗ್ಗೆ ಅರಿವನ್ನು ಪಡೆದುಕೊಂಡಿದ್ದೇನೆ. ಸದಾಕಾಲವೂ ಕುತೂಹಲಶಾಲಿ ಮನಸ್ಸು ನನ್ನದಾಗಿರುವುದರಿಂದ ಎಂತಹುದೇ ಹೊಸ ಕೆಲಸ ಬಂದರೂ ಆ ಕೆಲಸವನ್ನು ಮಾಡಲು ನಾನು ಹಿಂಜರಿದಿಲ್ಲ. ತಮಗೆ ಎದುರಾದಂತಹ ಪರಿಸ್ಥಿತಿಗೆ ಹೊಂದಲಾರದಂಥವರು ಯಾವಾಗಲೂ ಕೊರಗುತ್ತಲೇ ಇರುತ್ತಾರೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರುವುದಿಲ್ಲ. ಆದಷ್ಟು ಮಟ್ಟಿಗೆ ತಮಗೆ ಆರಾಮದಾಯಕವಾದ ಅಥವಾ ತಾವು ಈ ಹಿಂದೆ ಮಾಡಿದಂತಹ ಕೆಲಸಕ್ಕೆ ಮತ್ತೊಮ್ಮೆ ಹೋಗಬೇಕು ಎಂದು ಅವರು ಬಯಸುತ್ತಾರೆ. ನಾನು ಈ ಹಿಂದೆ ಮಾಡಿದ ಕೆಲಸವನ್ನೇ ಮಾಡಬೇಕು, ಹೊಸ ಕೆಲಸ ನನಗೆ ಹೊಂದುವುದಿಲ್ಲ, ಈಗಾಗಲೇ ಹೊಂದಿಕೊಂಡಿರುವಂತಹ ಪರಿಸ್ಥಿತಿಯನ್ನು ಬಿಟ್ಟು ಬೇರೆ ಪರಿಸ್ಥಿತಿಗೆ ನನಗೆ ಈ ವಯಸ್ಸಿನಲ್ಲಿ ಹೊಂದಿಕೊಳ್ಳುವುದು ಕಷ್ಟ ಎಂದೆಲ್ಲ ಮುಂತಾದ ಮಾತುಗಳನ್ನು ಅವರು ಹೇಳುತ್ತಾರೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆಯಾಗಲಿ, ಆಫೀಸ್ನಲ್ಲಿ ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ವರ್ಗವಾದರೂ ಅವರ ಮನ ಅಲ್ಲೋಲ ಕಲ್ಲೋಲವಾಗುತ್ತದೆ. ಬುದ್ಧಿ ಸ್ಥೀಮಿತದಲ್ಲಿ ಇರುವುದಿಲ್ಲ. ಮಾನಸಿಕ ಒತ್ತಡ ಹಾಗೂ ತುಮಲಗಳಿಗೆ ಒಳಗಾಗುತ್ತಾರೆ. ಈ ರೀತಿ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳದ ಜನರು ಸದಾಕಾಲವೂ ದುಃಖದಲ್ಲಿಯೇ ಇರುತ್ತಾರೆ. ಅಂಥವರಿಗೆ ಅವರ ಸಂಸ್ಥೆ ಮತ್ತು ಹಿರಿಯ ಅಧಿಕಾರಿಗಳು ಈತ ವಹಿಸಿದ ಪರಿಸ್ಥಿತಿಗೆ ಹೊಂದಿಕೊಳ್ಳಲಾರ, ಹೊಸ ಕೆಲಸ ನಿರ್ವಹಿಸಲಾರ ಎಂಬ ಹಣೆಪಟ್ಟಿಯನ್ನು ಕೊಟ್ಟು ಮೂಲೆಗೆ ತಳ್ಳುತ್ತಾರೆ. ಅಂಥವರಿಗೆ ನೌಕರಿಯಲ್ಲಿ ಪದೋನ್ನತಿ ಸಿಗುವುದಿಲ್ಲ. ಕೆಲವರು ಪದೋನ್ನತಿಯು ದೊರೆತರೂ ಬೇರೆ ಊರಿಗೆ ಹೋಗಬಾರದೆಂದು ಪದೋನ್ನತಿಯನ್ನೇ ಬಿಟ್ಟುಕೊಡುತ್ತಾರೆ. ಅವರು ಬಾವಿಯಲ್ಲಿನ ಕಪ್ಪೆಯಂತೆ ತಾವು ಇದ್ದ ಜಾಗದಲ್ಲಿಯೇ ಇದ್ದು ಮಾಡುತ್ತಿರುವ ಕೆಲಸವನ್ನೇ ಸದಾಕಾಲ ಮಾಡಿಕೊಂಡು ಕಡೆಗೆ ನಿವೃತ್ತಿಯ ಹಂತವನ್ನು ತಲುಪುತ್ತಾರೆ. ಈ ರೀತಿಯ ವ್ಯಕ್ತಿಗಳಿಗೆ ಯಾವ ಕಾಲಕ್ಕೂ ಯಶಸ್ಸು ಸಿಗುವುದಿಲ್ಲ. ಏಕೆಂದರೆ ಗಾಣದ ಎತ್ತಿನಂತೆ ಒಂದೇ ಜಾಗದಲ್ಲಿದ್ದು ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳದವನು, ಹೊಸ ಕೆಲಸ ಮಾಡಲು ಹಿಂಜರಿಯುವವನು ಎಲ್ಲರಿಂದಲೂ ತಿರಸ್ಕರಿಸಲ್ಪಡುತ್ತಾನೆ. ಹೊಸ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಿದರೆ ಸಾಕಷ್ಟು ಯಶವನ್ನು ಸಾಧಿಸಬಹುದಾಗಿದೆ. ಉದಾಹರಣೆಯಾಗಿ ಹೊಸ ಶತಮಾನ ಬಂದಾಗ, ಅಂದರೆ ವರ್ಷ 2000 ಉದಯಿಸಿದಾಗ ಕಂಪ್ಯೂಟರ್ಗಳೆಲ್ಲ ನಿಷ್ಕ್ರಿಯವಾಗುತ್ತವೆ ಎಂಬ ಹೆದರಿಕೆ ವಿಶ್ವದಲ್ಲಿ ಪಸರಿಸಿತು.
ಅತ್ಯಂತ ಬುದ್ಧಿವಂತ ರಾಷ್ಟ್ರವಾಗಿದ್ದ ಅಮೆರಿಕಾದ ತಜ್ಞರಿಗೂ ಈ ಹೊಸ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿದಿರಲಿಲ್ಲ. ಆದರೆ ನಮ್ಮ ದೇಶದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಯಾವ ರೀತಿಯಾಗಿ ಹೊಸ ಪರಿಸ್ಥಿತಿಯನ್ನು ಎದುರಿಸಬಹುದು ಎಂದು ಮನಗಂಡರು. ಅದರ ಪರಿಣಾಮವಾಗಿ ಹಲವಾರು ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಮೆರಿಕಾಗೆ ಹೋಗಿ ಕೆಲಸ ಮಾಡುವ ಅವಕಾಶವನ್ನು ದೊರಕಿಸಿಕೊಂಡು ಪರಿಸ್ಥಿತಿಯನ್ನು ನಿಭಾಯಿಸಿ ಎಲ್ಲರಿಂದಲೂ ಭೇಷ್ ಎನಿಸಿಕೊಂಡರು. ಒಂದು ವೇಳೆ ನಮ್ಮ ದೇಶದ ಇಂಜಿನಿಯರ್ಗಳು ಹೊಸದಾಗಿ ಬಂದಂತಹ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ತಯಾರಾಗದೆ ಹೋಗಿದ್ದರೆ ಅವರಿಗೆ ಬಂದಂತಹ ಸುವರ್ಣಾವಕಾಶವೇ ತಪ್ಪಿ ಹೋಗುತ್ತಿತ್ತು. ಈಗಲೂ ಅಂತಹ ಪರಿಸ್ಥಿತಿಯೊಂದು ನಿರ್ಮಾಣವಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬಿಗ್ ಡಾಟಾ ಪ್ರೊಸೆಸಿಂಗ್ ಎನ್ನುವ ಹೊಸ ತಂತ್ರಜ್ಞಾನಗಳು ಬಂದು ನಮ್ಮ ಇಂಜಿನಿಯರರು ಕಲಿತ ಕಂಪ್ಯೂಟರ್ ವಿದ್ಯೆ ಹಳೆಯದಾಗಿ ಅವರಿಗೆ ಅವಕಾಶಗಳು ತಪ್ಪಿ ಹೋಗುತ್ತಿದೆ. ಹೊಸದಾದ ತಂತ್ರಜ್ಞಾನಕ್ಕೆ ತಮ್ಮನ್ನು ತಾವು ಅಳವಡಿಸಿಕೊಳ್ಳದಿರುವವರು ತಮ್ಮ ಕೆಲಸವನ್ನು ಕಳೆದುಕೊಳ್ಳುತ್ತಿದ್ದಾರೆ. ನೌಕರಿಯನ್ನು ಕಳೆದುಕೊಂಡವರು ಮುಂದೇನು ಮಾಡುವುದು ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಆದರೆ ಕೆಲ ಬುದ್ಧಿವಂತರು ತಾವು ಹೊಸ ತಂತ್ರಜ್ಞಾನವನ್ನೇ ಬೇಗನೆ ಕಲಿತು ತಮ್ಮ ವೃತ್ತಿಯಲ್ಲಿ ಜಯಶಾಲಿಗಳಾಗಿದ್ದಾರೆ. ಹೊಸ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದರೆ ಆ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನಾವು ಪಡೆದಿರಬೇಕು. ಇದಕ್ಕಾಗಿ ನಾವು ಸದಾಕಾಲವೂ ನಮ್ಮ ಮನಸ್ಸನ್ನು ಚುರುಕಾಗಿ ಇಟ್ಟುಕೊಂಡಿರಬೇಕು ಹಾಗೂ ನಮ್ಮ ಸುತ್ತಮುತ್ತಲೂ ಏನು ನಡೆಯುತ್ತಿದೆ, ಯಾವ ರೀತಿ ತಾಂತ್ರಿಕ ಬದಲಾವಣೆಗಳಾಗುತ್ತಿವೆ ಎಂಬುದನ್ನು ಸದಾಕಾಲವೂ ಗಮನಿಸುತ್ತಿರಬೇಕು. ಬದಲಾವಣೆಗೆ ಹೊಂದಿಕೊಳ್ಳಲಾರದವನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ತೊಂದರೆಯನ್ನು ಅನುಭವಿಸುತ್ತಾನೆ. ಈ ತೊಂದರೆ ಬಾರದಿರಬೇಕಾದರೆ ನಾವು ಸದಾಕಾಲವೂ ನಮ್ಮಲ್ಲಿರುವ ಕುತೂಹಲವನ್ನು ಜಾಗೃತಗೊಳಿಸಿಕೊಳ್ಳಬೇಕು ಮತ್ತು ಹೊಸದನ್ನು ಕಲಿಯುವ ಉತ್ಸಾಹವನ್ನು ಮತ್ತು ಹುಮ್ಮಸ್ಸನ್ನು ಹೊಂದಿರಬೇಕು. ನನಗೆ ಈಗ ವಯಸ್ಸಾಯಿತು, ಇನ್ನು ಮುಂದೆ ನಾನು ಹೊಸದನ್ನು ಕಲಿತು ಏನೂ ಪ್ರಯೋಜನವಿಲ್ಲ, ನನಗೆ ಹೊಸದನ್ನು ಕಲಿಯಲು ಆಸಕ್ತಿ ಇಲ್ಲವೆಂದು ಹೇಳುವ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಮುಂದೆ ಬರಲಾರ. ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಇಷ್ಟಪಡುವವರು ಹೊಸ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾರೆ, ಸದಾ ಕುತೂಹಲಿಗಳಾಗಿರುತ್ತಾರೆ, ಸದಾ ಕ್ರಿಯಾಶೀಲರಾಗಿರುತ್ತಾರೆ, ಸದಾ ಓದುವ ಕಲಿಯುವ ಹವ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ. ತಾಳಿದವನೇ ಬಾಳಿಯಾನು. ರಾಮಾಯಣದಲ್ಲಿ ಒಂದು ಕಥೆ ಬರುತ್ತದೆ. ಕೈಕೇಯಿಗೆ ಕೊಟ್ಟ ಮಾತಿಗೆ ಅನುಗುಣವಾಗಿ ದಶರಥ ತನ್ನ ಹಿರಿಯ ಮಗ ರಾಮನಿಗೆ ಪಟ್ಟ ಕಟ್ಟದೆ ಕಾಡಿಗೆ ಕಳುಹಿಸಲು ಸಮ್ಮತಿಸುತ್ತಾನೆ. ರಾಜನಾಗಬೇಕಾದ ರಾಮ ಕಾಡಿಗೆ ಹೊರಡಲು ತಯಾರಾಗುತ್ತಾನೆ. ಈ ಸುದ್ದಿ ಲಕ್ಷ್ಮಣನಿಗೆ ತಿಳಿಯುತ್ತದೆ. ಪಟ್ಟಾಭಿಷೇಕವಾಗಬೇಕಾಗಿದ್ದ ತನ್ನ ಪ್ರೀತಿ ಪಾತ್ರ ಅಣ್ಣ ಕಾಡಿಗೆ ಹೋಗಬೇಕಾಯಿತಲ್ಲ ಎಂದು ಕೇಳಿ ಅವನಿಗೆ ಅತಿಯಾದ ಸಿಟ್ಟು ಬರುತ್ತದೆ. ಅದೇ ಸಿಟ್ಟಿನಲ್ಲೇ ಆತ ಅಣ್ಣನ ಮುಂದೆ ಬಂದು, ರಾಮ, ಅಯೋಧ್ಯೆಯ ಜನರಿಗೆ ನಿನ್ನ ರಾಜ್ಯಭಾರದ ಅವಶ್ಯಕತೆ ಇದೆ. ನಿನಗೆ ಕಡೆಗಳಿಗೆಯಲ್ಲಿ ಮೋಸ ಮಾಡಿ ಕಾಡಿಗೆ ಅಟ್ಟುವ ಷಡ್ಯಂತ್ರ ನಡೆದಿದೆ. ಈ ಕೆಲಸವನ್ನು ಯಾರು ಮಾಡಿದರೋ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅವರು ಎಲ್ಲೇ ಇದ್ದರೂ ಹುಡುಕಿ ತಂದು ಅವರ ರುಂಡವನ್ನು ಚೆಂಡಾಡುತ್ತೇನೆ. ನೀನು ಯಾವುದೇ ಕಾರಣಕ್ಕೂ ಕಾಡಿಗೆ ಹೋಗಬಾರದು, ಇಲ್ಲೇ ಇದ್ದು ರಾಜ್ಯಭಾರ ಮಾಡಬೇಕು ಎನ್ನುತ್ತಾನೆ. ಅವನ ಮಾತನ್ನು ತಾಳ್ಮೆಯಿಂದಲೇ ಕೇಳಿದ ರಾಮ, ತಮ್ಮ, ನೀನು ಹೇಳುತ್ತಿರುವುದು ಸರಿಯಿಲ್ಲ. ನನ್ನ ತಂದೆ ತಾನು ಕೊಟ್ಟ ಮಾತಿಗೆ ತಪ್ಪದಂತೆ ನಡೆದಿದ್ದಾನೆ. ನಿನ್ನ ಅಣ್ಣ ಕಾಡಿಗೆ ಹೋಗುತ್ತಿದ್ದಾನೆಂಬ ಕೋಪದಿಂದ ನೀನು ಅಸಂಬದ್ಧವಾಗಿ ಮಾತನಾಡುತ್ತಿರುವೆ. ಕೋಪ ಯಾವಾಗಲೂ ವಿವೇಕವನ್ನು ಕಳೆಯುತ್ತದೆ ಎನ್ನುವುದನ್ನು ನೀನು ಅರಿಯಬೇಕು. ಕೋಪದಿಂದ ವರ್ತಿಸಿದರೆ ನಿನಗೂ ಒಳ್ಳೆಯದಾಗುವುದಿಲ್ಲ, ಪ್ರಜೆಗಳಿಗೂ ಒಳ್ಳೆಯದಾಗುವುದಿಲ್ಲ. ನೀನು ರಾಜಕುಮಾರನಂತೆ ವರ್ತಿಸು. ಯಾವುದೇ ಕಾರ್ಯ ಮಾಡಬೇಕಾದರೂ ವಿವೇಚನೆಯಿಂದ ಮಾಡು ಎಂದು ಹೇಳುತ್ತಾನೆ. ರಾಮನ ಸಮಾಧಾನದ ಮಾತುಗಳಿಂದ ಶಾಂತನಾದ ಲಕ್ಷ್ಮಣ
ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ. ತಾಳ್ಮೆಯನ್ನು ಯಾರೇ ಕಳೆದುಕೊಂಡರೂ ದುಷ್ಪರಿಣಾಮಗಳು ಸಂಭವಿಸುವುದು ಖಚಿತ. ನಾನು ಕಂಡ ಒಂದು ಘಟನೆಯನ್ನು ಇಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. ಮಹಾನಗರವೊಂದರಲ್ಲಿ ಅಧಿಕಾರಿಯೊಬ್ಬ ಕಾರಿನಲ್ಲಿ ಹೋಗುತ್ತಿದ್ದ. ಕಚೇರಿಯಲ್ಲಿ ಆತ ಹಾಜರಾಗಬೇಕಾಗಿದ್ದ ಸಭೆಗೆ ವೇಳೆಯಾಗತೊಡಗಿತ್ತು. ಸಂಚಾರ ದಟ್ಟಣೆ ಇದ್ದುದರಿಂದ ಆತನಿಗೆ ಬೇಗನೆ ಮುಂದೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲಿ ನೋಡಿದರೂ ಕೆಂಪು ಸಿಗ್ನಲ್ಗಳೇ. ಆತ ಬೇಸತ್ತ ಮನಸ್ಸಿನವನಾಗಿದ್ದ. ಹಸಿರು ದೀಪ ಬಂದ ಕೂಡಲೇ ತಾನು ಬೇಗನೆ ಸಿಗ್ನಲ್ ದಾಟಬೇಕೆಂದು ಆತ ಸ್ಪೀಡಾಗಿ ಹೋಗಲು ಅನುವಾದಾಗ ಎದುರಿಗಿದ್ದ ಕಾರಿನ ಚಾಲಕ ಬಹಳ ನಿಧಾನವಾಗಿ ತನ್ನ ಕಾರನ್ನು ಚಾಲನೆ ಮಾಡತೊಡಗಿದ. ಕಸಿವಿಸಿಗೊಂಡ ಅಧಿಕಾರಿ 2-3 ಬಾರಿ ಹಾರ್ನ್ ಮಾಡಿದ. ಇದರಿಂದ ಉದ್ರಿಕ್ತಗೊಂಡ ಮುಂದಿನ ಕಾರಿನ ಚಾಲಕ ತನ್ನ ಕಾರಿನಿಂದ ಕೆಳಕ್ಕೆ ಇಳಿದು ಬಂದು ಅಧಿಕಾರಿಯನ್ನು ಮನಬಂದಂತೆ ಬೈದು ಅವನನ್ನು ಕಾರಿನಿಂದ ಹೊರಗಿಳಿಸಿ ಹಿಗ್ಗಾಮುಗ್ಗಾ ಥಳಿಸಿದ. ಅಲ್ಲಿದ್ದ ಸಂಚಾರಿ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕಾಯಿತು. ಸರಿಸುಮಾರು ಎಲ್ಲ ಮಹಾನಗರಗಳಲ್ಲೂ ಪ್ರತಿದಿನವೂ ರೋಡ್ ರೇಜ್ ಎಂದು ಕರೆಯುವ ಇಂಥ ಒಂದು ಘಟನೆ ನಡೆದೇ ನಡೆಯುತ್ತದೆ. ಕಚೇರಿಯ ಸಭೆಗೆ ತಡವಾಗುತ್ತದೆ ಎಂದು ತಾಳ್ಮೆ ಕಳೆದುಕೊಂಡ ಅಧಿಕಾರಿ ಪದೇ ಪದೇ ಹಾರ್ನ್ ಬಾರಿಸದೆ ಹೋಗಿದ್ದರೆ ಪ್ರಾಯಶಃ ಆತನ ಮೇಲೆ ಹಲ್ಲೆಯಾಗುತ್ತಿರಲಿಲ್ಲವೇನೋ. ಅದೇ ರೀತಿ ಮುಂದಿನ ಕಾರಿನ ಚಾಲಕ ಕೇವಲ ಹಾರ್ನ್ ಮಾಡಿದ ಕಾರಣಕ್ಕಾಗಿಯೇ ಹಿಂದೆ ಬರುತ್ತಿದ್ದ ಅಧಿಕಾರಿಗೆ ಥಳಿಸಿದ್ದು ಆತನ ತಾಳ್ಮೆಯ ಅಭಾವವನ್ನು ತೋರಿಸುತ್ತದೆ. ಈ ಇಬ್ಬರೂ ತಾಳ್ಮೆ ಕಳೆದುಕೊಂಡದ್ದು ಇಂದಿನ ಯಾಂತ್ರಿಕ ಜೀವನದಲ್ಲಿ ಅನಿವಾರ್ಯವಾಗಿ ಬರುವ ಒತ್ತಡವನ್ನು ತಾಳಲಾರದ ಕಾರಣಕ್ಕಾಗಿಯೇ ಎನ್ನಬಹುದು. ಒತ್ತಡವನ್ನು ತಾಳಲಾರದವರು ಪದೇ ಪದೇ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿರುವುದು ಇಂದಿನ ದಿನಗಳಲ್ಲಿ ತೀರಾ ಸಾಮಾನ್ಯವಾಗುತ್ತಿದೆ. ತಾಳ್ಮೆಯ ಅಭಾವದಿಂದಾಗಿ ರಸ್ತೆಯ ರೋಡ್ ರೇಜ್, ಕ್ಷುಲ್ಲಕ ಕಾರಣಗಳಿಗಾಗಿ ಇಬ್ಬರ ಮಧ್ಯೆ ಜಗಳ, ಹೊಡೆದಾಟ, ಪ್ರಾಣಹಾನಿ ಅಥವಾ ಆಸ್ತಿನಾಶದ ಪ್ರಕರಣಗಳು ದಿನದಿನಕ್ಕೆ ಹೆಚ್ಚುತ್ತಿವೆ. ಪೊಲೀಸ್ ಕೆಲಸದಲ್ಲಂತೂ ತಾಳ್ಮೆ ತೀರಾ ಅನಿವಾರ್ಯ. ಏಕೆಂದರೆ ಪೊಲೀಸರು ಹಲವಾರು ಗಲಭೆ, ದೊಂಬಿಯ ಪರಿಸ್ಥಿತಿಗಳನ್ನು ಕಾಲಕಾಲಕ್ಕೆ ಎದುರಿಸಬೇಕಾಗುತ್ತದೆ. ಒಂದು ವೇಳೆ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾದಾಗ ತಾಳ್ಮೆಯನ್ನು ಕಳೆದುಕೊಂಡರೆ ಸಾರ್ವಜನಿಕರ ಆಸ್ತಿ, ಜೀವಹಾನಿಗಳಾಗುವುದು ಖಚಿತ. ಒಂದು ಉದಾಹರಣೆಯನ್ನು ಇಲ್ಲಿ ಕೊಡಬಯಸುತ್ತೇನೆ. ಒಂದು ದೊಡ್ಡ ಕಾರ್ಖಾನೆಯ ಕಾರ್ಮಿಕರ ಗುಂಪು ತಮ್ಮ ವೇತನ ಏರಿಕೆಗಾಗಿ ಪ್ರತಿಭಟನೆಯನ್ನು ಕಾರ್ಖಾನೆಯ ಮುಂದೆ ನಡೆಸುತ್ತಿತ್ತು. ಆ ಸಮಯದಲ್ಲಿ ಅಹಿತಕರ ಘಟನೆಗಳಾಗದಂತೆ ತಡೆಯಲು ಸ್ಥಳೀಯ ಪೊಲೀಸರು ವ್ಯಾಪಕ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದರು. ಕಾರ್ಖಾನೆಯ ಬಾಗಿಲಿನ ಮುಂದೆ ನಿಂತ ಕಾರ್ಮಿಕರು ಕಾರ್ಖಾನೆಯ ಆಡಳಿತ ವರ್ಗದವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದರು. ಪೊಲೀಸರು ಅವರನ್ನು ಶಾಂತಗೊಳಿಸಲು ಸುಮಾರು 1.5 ಗಂಟೆಗಳ ಕಾಲ ಪ್ರಯತ್ನಿಸಿದರೂ ಕಾರ್ಮಿಕರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಬಿಸಿಲು ಏರುತ್ತಾ ಹೋದಂತೆ ಕಾರ್ಮಿಕರಿಗೂ ತಾಳ್ಮೆ ತಪ್ಪಿತು, ಪೊಲೀಸರಿಗೂ ತಾಳ್ಮೆ ತಪ್ಪಿತೋ ಗೊತ್ತಿಲ್ಲ. ಅಷ್ಟರಲ್ಲಿ ಕಾರ್ಖಾನೆಯ ಮಾಲೀಕ ಆ ಸ್ಥಳಕ್ಕೆ ಬಂದ. ನಾನು ಕಾರ್ಖಾನೆಯೊಳಗೆ ಹೋಗುತ್ತೇನೆ, ಬಾಗಿಲ ಮುಂದಿರುವ ಕಾರ್ಮಿಕರನ್ನು ಸೇರಿಸಿ ನನಗೆ ಒಳಗೆ ಹೋಗಲು ಅವಕಾಶ ಮಾಡಿಕೊಡಿ ಎಂದು ಸ್ಥಳದಲ್ಲಿದ್ದ ಪೊಲೀಸರಿಗೆ ಮನವಿ ಮಾಡಿದ. ಪೊಲೀಸರು ಕಾರ್ಮಿಕರನ್ನು ಸೇರಿಸಿ ಬಾಗಿಲನ್ನು ತೆಗೆಯಲು ಪ್ರಯತ್ನಪಟ್ಟರು. ಆ ಸಮಯದಲ್ಲಿ ಕಾರ್ಮಿಕರ ಕೋಪ ಭುಗಿಲೆದ್ದಿತು. ಕಾರ್ಖಾನೆ ಲಾಕೌಟ್ ಆಗಿರುವುದರಿಂದ ಯಾವುದೇ ಕಾರಣಕ್ಕೂ ನಾವು ಮಾಲೀಕನನ್ನು ಒಳಗೆ ಹೋಗಲು ಬಿಡುವುದಿಲ್ಲ. ಆತನ ವಾಹನ ಒಳಗೆ ಹೋಗಬೇಕಾದರೆ ನಮ್ಮ ಹೆಣಗಳ ಮೇಲೆಯೇ ಹೋಗಬೇಕು ಎಂದು ಅವರು ರೋಷದಿಂದ ಕೂಗತೊಡಗಿದರು. ಪೊಲೀಸರು ಅವರ ಮಾತನ್ನು ಕೇಳಲಿಲ್ಲ. ಎಷ್ಟಾದರೂ ಕಾರ್ಖಾನೆಯ ಮಾಲೀಕ ತನ್ನ ಆವರಣದಲ್ಲಿ ಒಳಗೆ ಹೋಗುವ ಅಧಿಕಾರ ಪಡೆದಿರುತ್ತಾನೆ ಎಂದು ತೀರ್ಮಾನಿಸಿದ ಅವರು ಕಾರ್ಮಿಕ ಮುಖಂಡರನ್ನು ಕರೆಸಿ ಮಾತನಾಡಿದರು. ಆದರೆ ಕಾರ್ಮಿಕರು ಒಪ್ಪಲಿಲ್ಲ. ಹೀಗೆ ಸುಮಾರು 1 ಗಂಟೆ ಹಗ್ಗ ಜಗ್ಗಾಟ ನಡೆಯಿತು. ಮಧ್ಯಾಹ್ನದ ಹೊತ್ತಿಗೆ ಕಾರ್ಮಿಕರಿಗೆ ಹೊಟ್ಟೆ ಹಸಿಯಿತೇನೋ, ಅವರ ತಾಳ್ಮೆ ಕೆಟ್ಟಿತು. ಒಬ್ಬ ಕಾರ್ಮಿಕ ಪೊಲೀಸರತ್ತ ಕಲ್ಲು ತೂರಿದ. ಹತ್ತಿರದಲ್ಲೇ ಕಲ್ಲಿನ ಗುಡ್ಡೆ ಇದ್ದುದರಿಂದ ಇತರ ಕಾರ್ಮಿಕರು ಕೈಗೆ ಸಿಕ್ಕ ಕಲ್ಲನ್ನು ಪೊಲೀಸರ ಮೇಲೆ ಎಸೆಯತೊಡಗಿದರು. ಈ ಕಲ್ಲೆಸೆತದಲ್ಲಿ ಅಲ್ಲಿದ್ದ ಹಿರಿಯ ಪೊಲೀಸ್ ಅಧಿಕಾರಿಯ ತಲೆಗೆ ದೊಡ್ಡ ಕಲ್ಲೊಂದು ಬಿದ್ದಿತು. ಆತ ಅಯ್ಯೋ ಎಂದು ಕೂಗುತ್ತಾ ನೆಲಕ್ಕೆ ಕುಸಿದು ಬಿದ್ದ.
ತನ್ನ ಹಿರಿಯ ಅಧಿಕಾರಿಗೆ ರಕ್ತಗಾಯವಾದುದನ್ನು ನೋಡಿದ ಒಬ್ಬ ಕಾನ್ಸ್ಟೇಬಲ್ ಗಾಬರಿಗೊಂಡು ಯಾವುದೇ ಆದೇಶವಿರದಿದ್ದರೂ ಕಾರ್ಮಿಕರತ್ತ ಒಂದು ಸುತ್ತು ಗುಂಡು ಹಾರಿಸಿಯೇ ಬಿಟ್ಟ. ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಸತ್ತು ಬಿದ್ದ. ಇದರಿಂದ ಇನ್ನೂ ಉದ್ರಿಕ್ತಗೊಂಡ ಇತರ ಕಾರ್ಮಿಕರು ಕಾರ್ಖಾನೆಯ ಒಳಗೆ ನುಗ್ಗಿ ಕಾರ್ಖಾನೆಯಲ್ಲಿನ ಉಪಕರಣಗಳನ್ನು ಧ್ವಂಸ ಮಾಡಿ ಕಾರ್ಖಾನೆಗೆ ಬೆಂಕಿ ಇಟ್ಟರು. ಹೆಚ್ಚಿನ ಪೊಲೀಸ್ ತಂಡವನ್ನು ಕರೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕಾಯಿತು. ಪರಿಸ್ಥಿತಿ ಶಾಂತವಾಗಲು 1 ದಿನ ಬೇಕಾಯಿತು. ಒಂದು ವೇಳೆ ತನ್ನ ಹಿರಿಯ ಅಧಿಕಾರಿ ಗಾಯಗೊಂಡದ್ದರಿಂದ ಉದ್ರಿಕ್ತಗೊಂಡ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಕೈಯಲ್ಲಿದ್ದ ಬಂದೂಕನ್ನು ಉಪಯೋಗಿಸದೇ ಹೋಗಿದ್ದರೆ ಮಾತುಕತೆಯ ಮೂಲಕ ಕಾರ್ಮಿಕರನ್ನು ಸಮಾಧಾನಪಡಿಸಬಹುದಾಗಿತ್ತು. ಆದರೆ ಒಬ್ಬ ಕಾನ್ಸ್ಟೇಬಲ್ ತಾಳ್ಮೆ ಕಳೆದುಕೊಂಡ ಪರಿಣಾಮವಾಗಿ ಹಲವಾರು ಕೋಟಿ ರೂಪಾಯಿಯ ಆಸ್ತಿ ನಷ್ಟವಾಯಿತು. ಒಬ್ಬನ ಜೀವ ಹೋಯಿತು. ಹಲವಾರು ಜನರು ಗಾಯಗೊಂಡರು. ಹಿಂದಿನ ಕಾಲದ ಜೀವನ ನಿಧಾನವಾಗಿತ್ತು. ಆದರೆ ಈಗ ಹಾಗಲ್ಲ. ಎಲ್ಲವನ್ನೂ ಬೇಗನೆ ಮಾಡದೆ ಹೋದರೆ ಕಾಲವು ನಮ್ಮನ್ನೇ ಹಿಂದಿಕ್ಕುತ್ತದೆ. ಇಂತಹ ಸನ್ನಿವೇಶದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳದಿರಬೇಕಾದರೆ ಯಾವ ಕಾರ್ಯಗಳನ್ನು ಬೇಗ ಮಾಡಬೇಕು ಮತ್ತು ಯಾವುದನ್ನು ನಿಧಾನವಾಗಿ ಮಾಡಬಹುದು ಎನ್ನುವುದನ್ನು ನಾವು ಮೊದಲಿಗೆ ತೀರ್ಮಾನಿಸಬೇಕಾಗುತ್ತದೆ. ಇದೇ ಅಲ್ಲದೆ ಯಾವ ವಿಷಯದಲ್ಲಿ ನಾವು ತಾಳ್ಮೆಯಿಂದಿರಬೇಕು, ಯಾವ ವಿಷಯದಲ್ಲಿ ತಾಳ್ಮೆಯ ಹೆಚ್ಚಿನ ಅಗತ್ಯವಿಲ್ಲ ಎನ್ನುವುದನ್ನು ನಾವು ನಮ್ಮ ವಿವೇಚನೆಯಿಂದಲೇ ನಿರ್ಧರಿಸಬೇಕು. ಕೆಲವು ವಿಷಯಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುವ ಹಾಗೆಯೇ ಇಲ್ಲ. ಅವು ಯಾವುವೆಂದರೆ, 2 ಅಥವಾ 2 ಗುಂಪುಗಳ ನಡುವೆ ಆಸ್ತಿ, ಕಾನೂನು ಸಲಹೆ, ಆರೋಗ್ಯ ಮುಂತಾದ ಗಹನ ವಿಚಾರಕ್ಕೆ ಸಂಬಂಧಪಟ್ಟ ಮಾತುಕತೆಗಳು, ಮನೆಯ ಮಾರಾಟ ಅಥವಾ ಖರೀದಿಯ ವಿಚಾರಗಳು, ಕಾರ್ಖಾನೆಯ ಮಾಲೀಕ ಮತ್ತು ನೌಕರರ ನಡುವಿನ ಮಾತುಕತೆಗಳು ಇತ್ಯಾದಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಂತೂ ತಾಳ್ಮೆ ಅತ್ಯಗತ್ಯ. ಯಾವುದೇ ವಿಷಯವನ್ನು ಕಲಿಯಬೇಕಾದರೂ ಅಥವಾ ಕಲಿಸಬೇಕಾದರೂ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ತಾಳ್ಮೆ ಇರದೇ ಹೋದಲ್ಲಿ ಶಿಕ್ಷಣದ ಪ್ರಕ್ರಿಯೆಯೇ ಸ್ಥಗಿತಗೊಳ್ಳುತ್ತದೆ. ಹಾಗೆಯೇ ಅಪಹರಣದ ಸನ್ನಿವೇಶಗಳಲ್ಲಿ ಅಪಹರಣಕಾರರ ಜೊತೆಗೆ ವ್ಯವಹರಿಸುವಾಗ ತಾಳ್ಮೆಯನ್ನು ಕಳೆದುಕೊಂಡರೆ ಅಮಾಯಕರು ತಮ್ಮ ಜೀವವನ್ನು ಕಳೆದುಕೊಳ್ಳುವ ಅಪಾಯವು ಉದ್ಭವಿಸುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಾನವ ಸಂಬಂಧಗಳಲ್ಲಿ ತಾಳ್ಮೆ ಅತ್ಯಂತ ಅವಶ್ಯಕ. ಪತಿ ಪತ್ನಿಯರ ವೈವಾಹಿಕ ಜೀವನದಲ್ಲಿ ಯಾರೊಬ್ಬರು ತಾಳ್ಮೆಯನ್ನು ಕಳೆದುಕೊಂಡರೂ ಸಂಬಂಧವೇ ಮುರಿಯುತ್ತದೆ. ಇಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ವಿವಾಹ ವಿಚ್ಛೇದನಗಳು ತೀರಾ ಸಾಮಾನ್ಯವಾಗಿ ಬಿಟ್ಟಿವೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಪತಿ ಪತ್ನಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಿರುವುದು. ಒಬ್ಬರ ವ್ಯಕ್ತಿತ್ವವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾದರೆ ಒಬ್ಬರ ಲೋಪದೋಷಗಳನ್ನು ಇನ್ನೊಬ್ಬರು ಅರಿಯಬೇಕು. ಆ ಲೋಪದೋಷಗಳನ್ನು ಮನ್ನಿಸಿ ಬಾಳುವ ತಾಳ್ಮೆ ಇಬ್ಬರಿಗೂ ಅತ್ಯಗತ್ಯವಾಗಿ ಇರಬೇಕು. ನಮ್ಮ ಪೂರ್ವಜರು ಹೇಳುತ್ತಿದ್ದರು, ಯಾವ ಕೆಲಸವನ್ನು ಮಾಡಲು ಪ್ರಾರಂಭಿಸುವಾಗಲೂ 1ರಿಂದ 10ರವರೆಗೆ ಎಣಿಸಿ ಅನಂತರವೇ ಮುಂದುವರಿಯಬೇಕು ಎಂದು. ಸಂಸ್ಕೃತದಲ್ಲಿ ಸಹಸಾ ವಿದಧೀತ ನ ಕ್ರಿಯಾಂ ಎಂಬ ಸುಭಾಷಿತವಿದೆ. ಇದರ ಅರ್ಥ, ಯಾವುದೇ ಕಾರ್ಯವನ್ನು ಏಕಾಏಕಿ ಮಾಡಬೇಡಿ, ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಅದನ್ನು ನಿಮ್ಮ ವಿವೇಚನೆಗೆ ಒಳಪಡಿಸಿ ಮಾಡಿ ಎಂದು. ಯಶಸ್ಸು ಗಳಿಸಿದವರು ಯಾವ ಕಾರಣಕ್ಕಾಗಿಯೂ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ. ಅವರು ಯಾವುದೇ ಕೆಲಸವನ್ನಾಗಲಿ ಆತುರದಿಂದ ಗಡಿಬಿಡಿಯಿಂದ ಮಾಡುವುದಿಲ್ಲ. ತಮ್ಮ ಗುರಿ ಏನು ಎನ್ನುವುದನ್ನು ಮೊದಲೇ ನಿರ್ಧರಿಸಿ ಅದನ್ನು ಮುಟ್ಟಲು ತಾವು ಏರಬೇಕಾದ ಹಂತಗಳೇನು ಎನ್ನುವುದನ್ನು ಯೋಚಿಸುತ್ತಾರೆ. ಹಂತ ಹಂತವಾಗಿ ತಮ್ಮ ಗುರಿಯನ್ನು ಮುಟ್ಟಲು ಪ್ರಯತ್ನಿಸುತ್ತಾರೆ. 2 ದಿನಗಳಲ್ಲಿ ನಾನು ಪ್ರಸಿದ್ಧ ವ್ಯಕ್ತಿಯಾಗಬೇಕು, ನಾನು ಅತಿ ಶೀಘ್ರದಲ್ಲಿ ಶ್ರೀಮಂತನಾಗಬೇಕು, ನಾನು ನಾಳೆಯೇ ಅಧಿಕಾರವನ್ನು ಪಡೆಯಬೇಕು, ನನಗೆ ಬೇಕಾದ್ದನ್ನು ಕೂಡಲೇ ಸಾಧಿಸಬೇಕು ಎಂದು ಹೇಳುವವರು ಬಹುಪಾಲು ಹಗಲುಗನಸುಗಾರರಾಗಿರುತ್ತಾರೆ. ತಮ್ಮ ಗುರಿ ಏನೆಂದು ಮೊದಲಿಗೇ ನಿರ್ಧರಿಸಿ ಆ ನಿರ್ದಿಷ್ಟ ಗುರಿಯನ್ನು ಮುಟ್ಟಲು ತಪಸ್ಸಿನಂತೆ ತಾಳ್ಮೆಯಿಂದ ಯಾರು ಪ್ರಯತ್ನವನ್ನು ಪಡುತ್ತಾರೋ ಅವರೇ ಯಶಸ್ಸನ್ನು ಕಾಣುವವರು. ಇದೇ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ತಾಳಿದವನೇ ಬಾಳಿಯಾನು ಎಂದದ್ದು. ಈ ನುಡಿ ಸದಾಕಾಲಕ್ಕೂ ಪ್ರಸ್ತುತ.